ನಮಸ್ಕಾರ. ಇವತ್ತು ನಮ್ಮ ಮೂಡಲಬಾಗಿಲು ಮುಳುಬಾಗಿಲು ನಗರದಲ್ಲಿ ಎಮ್ಮೇನಹಳ್ಳಿ ರಸ್ತೆ ಸಣ್ಣವಾಡಿ ಬ್ರಿಡ್ಜ್ ಪಕ್ಕದಲ್ಲಿ ಇವತ್ತು PSR ಮೋಟಾರ್ಸ್ ಬೈಕ್ನ ಒಂದು ಶೋರೂಮ್ನ ಪ್ರಾರಂಭೋತ್ಸವಕ್ಕೆ ನಾವು ಇಲ್ಲಿ ಆಗಮಿಸಿದ್ದು. ಇದರ ಒಂದು ಮಾಲೀಕರು ನಮ್ಮ ಮಾರ್ಗದರ್ಶಕರು, ಹಿರಿಯರು, ಅದೇ ರೀತಿ ಮಲ್ಲನಾಯಕನಹಳ್ಳಿ ಪಂಚಾಯತಿ ಸೊಸೈಟಿಯ ಅಧ್ಯಕ್ಷರು ರಮೇಶ್ ಅಣ್ಣ, ಅದೇ ರೀತಿ ನಮ್ಮ ಲೋಕನಾಥ್ ಅಣ್ಣ, ಮತ್ತೆ ಎಲ್ಲ ಆತ್ಮೀಯ ಸ್ನೇಹಿತರು, ನಮ್ಮ ಹುಡುಗರೆಲ್ಲ ಇಲ್ಲೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ನಮ್ಮನ್ನು ಕೂಡ ಆಹ್ವಾನ ಕೊಟ್ಟಾಗ, ಯಾಕೆಂದ್ರೆ ನಮ್ಮ ಮುಳುಬಾಗಿಲು ದೇವರ ನಾಡು, ಇಲ್ಲಿ 360 ದಿನಗಳು ಕೂಡ ಪೂಜೆ ಮಾಡುವಂತಹ ನಮ್ಮ ಮುಳುಬಾಗಿಲು ಇವತ್ತು ಮುಳುಬಾಗಿಲು ನಗರದಲ್ಲಿ ಇಂತಹ ಒಂದು ಎಲೆಕ್ಟ್ರಿಕಲ್ ಬೈಕ್ನ ಶೋರೂಮ್ನ ಪ್ರಾರಂಭೋತ್ಸವ ಮಾಡಿರೋದು ನಮ್ಮೆಲ್ಲರಿಗೂ ಕೂಡ ಸಂತೋಷದ ಒಂದು ಸುದ್ದಿ. ಯಾಕೆ ಅಂದ್ರೆ ನಮ್ಮ ತಾಲೂಕ್ನವರು ನಮ್ಗೆ ಹೆಮ್ಮೆ. ಇಂತಹ ಒಂದು ಶೋರೂಮ್ನ ಪ್ರಾರಂಭೋತ್ಸವ ಎಲ್ಲರಿಗೂ ಕೂಡ ಸಂತೋಷದ ಸಮಾರಂಭ, ಸಂತೋಷ ತಂದಿರುವಂತಹ ವಿಚಾರ ಇದು. ಮುಂದಿನ ದಿನಗಳಲ್ಲಿ ಇನ್ನು ಹಲವಾರು ಇವತ್ತು ನಮ್ಮ ಮುಳುಬಾಗಿಲು ತಾಲೂಕಿನಲ್ಲಿ ಪ್ರಾರಂಭ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನು ಪ್ರತಿಯೊಂದು ತಾಲೂಕಿನಲ್ಲಿ ಕೂಡ ಪ್ರಾರಂಭ ಮಾಡಲಿ ಅಂತಾನೆ ನಮ್ಮ ಒಂದು ಆಸೆ, ಭಾವನೆ. ಯಾಕೆಂದ್ರೆ ನಮ್ಮ ತಾಲೂಕಿನವರು, ಇಲ್ಲಿಂದ ನಮ್ದು ಕೂಡ ಕೀಲಾಗಣಿ, ನಾವು ಮುಳುಬಾಲಲ್ಲಿ ಬಂದು ಇದೀವಿ. ಆದ್ರೂ ಕೂಡ ನಮ್ಮ ಮಾವ ಇರಲ್ಲ, ನಮ್ಮ ಸ್ವಂತ ಮಾವ ನಮ್ಮ ರಮೇಶ್ ಅಣ್ಣಗೆ, ಲೋಕನಾಥ್ ಅಣ್ಣಗೆ ತುಂಬಾ ಆತ್ಮೀಯರು. ಇವರ ಒಂದು ಮಲ್ಲನಾಯಕನಲ್ಲಿ ಇವರ ಒಂದು ಶಾಪ್ ಅಲ್ಲಿ ನಮ್ಮ ಮಾವ ಅವರು ಒಂದು ಸೈಕಲ್ ಶಾಪ್ ಮತ್ತೆ ಹಲವಾರು ಒಂದು ಕಾರ್ಯಕ್ರಮಗಳು ಅಲ್ಲಿ ಕೂಡ ಬಿಸ್ನೆಸ್ ಮಾಡ್ತಿದ್ರು ಇವರೆಲ್ಲ ಸಹಕಾರದೊಂದಿಗೆ. ಯಾಕೆಂದ್ರೆ ಮನುಷ್ಯ ಇತಿಹಾಸವನ್ನ ತಿಳ್ಕೋಬೇಕು, ಅವರ ಒಂದು ಸಹಾಯ ಅನ್ನೋದು ನಾವು ಹೇಳ್ಬೇಕಾಗುತ್ತೆ. ಆದ್ರಿಂದ ಇವತ್ತು ಪ್ರಾರಂಭ ಮಾಡಿರೋದು ತುಂಬಾ ಒಳ್ಳೆ ವಿಚಾರ. ಆ ಭಗವಂತ ರಮೇಶ್ ಅಣ್ಣನಿಗೆ ಮತ್ತೆ ಅವ್ರ ಕುಟುಂಬಸ್ಥರಿಗೆ ಮತ್ತೆ ಅವ್ರ ಮಕ್ಕಳಿಗೆ ಆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಸಂತೋಷವಾಗಿ ನಮ್ಮ ಜೀವನವನ್ನ ಸಾಗಿಸ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನ್ ಹಲವಾರು ವಿಧವಾದ ಬೈಕ್ಗಳು ಎಲೆಕ್ಟ್ರಾನಿಕ್ ತುಂಬಾ ಇದಾವೆ. ಎಲ್ಲ ಡಿಸೈನರ್ಸ್ ಒಂದೊಂದು ಗಾಡಿ ಒಂದೊಂದು ರೀತಿಯಲ್ಲಿ ಆಕರ್ಷಕವಾದಂತಹ ಬೈಕ್ಗಳನ್ನ ತಂದು ರಮೇಶ್ ಅಣ್ಣ ಶೋರೂಮ್ ಅಲ್ಲಿ ಅಳವಡಿಸಿದ್ದಾರೆ. ಪ್ರತಿಯೊಬ್ಬರು ಕೂಡ ನಮ್ಮ ಮುಳುಬಾಗಿಲು ತಾಲೂಕಿನ ಜನತೆ ಒಮ್ಮೆ ನಮ್ಮ ಇಲ್ಲಿ ಮಲ್ಲನಾಯಕನಹಳ್ಳಿ ರಸ್ತೆಯಲ್ಲಿರುವಂತಹ ಬ್ರಿಡ್ಜ್ ಪಕ್ಕದಲ್ಲಿ ಶೋರೂಮ್ಗೆ ಭೇಟಿ ಕೊಟ್ಟು ಇದರ ಒಂದು ಸದುಪಯೋಗವನ್ನ ನಮ್ಮ ತಾಲೂಕಿನಲ್ಲಿ ಎಲ್ಲರೂ ಕೂಡ ಜನರು ಪಡ್ಕೋಬೇಕು ಅನ್ನೋದೇ ನಮ್ಮೆಲ್ಲರ ಕನಸು. ಅದು ನೆನಸಾಗುತ್ತೆ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ಮಗದೊಮ್ಮೆ ನಮ್ಮನ್ನ ಕರೆಸಿ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ರಮೇಶ್ ಅಣ್ಣನಿಗೆ ಹಾಗೂ ಲೋಕಣ್ಣನಿಗೆ ಮತ್ತೆ ಎಲ್ಲ ಸ್ನೇಹಿತರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ, ರಮೇಶ್ ಅಣ್ಣನಿಗೆ ಮಗದೊಮ್ಮೆ ಮತ್ತೊಮ್ಮೆ ಶುಭಾಶಯಗಳ ಹೃತ್ಪೂರ್ವಕ. ಆ ಭಗವಂತ ಆಂಜನೇಯ ಸ್ವಾಮಿ, ಕುಡುಮಲ ಗಣಪತಿ ಮತ್ತೆ ಬಾಬಾ ಹೈದರ ಸಬ್ದರ್ ಗುರುಗಳ ಆಶೀರ್ವಾದ ಸದಾ ಇರ್ಲಿ, ಒಳ್ಳೇದಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಈ ಶೋರೂಮ್ ಓಪನ್ ಮಾಡಿರೋದು ಸಂತೋಷ ಸುದ್ದಿ, ಒಳ್ಳೇದಾಗ್ಲಿ ಅಂತ ನನ್ನ 2 ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಹೃತ್ಪೂರ್ವಕ ಧನ್ಯವಾದ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.